ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನಿವತ್ತು ಯಾವುದೇ ಸಿನಿಮಾ ರಿವ್ಯೂ ಮಾಡ್ತಾ ಇಲ್ಲ. ಅದರ ಬದಲು ಸಿನಿಮಾದಲ್ಲಿ ತೋರಿಸೋ ರೀತಿಯಲ್ಲೇ ನಿಮ್ಮೆಲ್ಲರ ಹಣವನ್ನು ಲೂಟಿ ಮಾಡ್ತಾ ಇರುವಂತಹ ತುಂಬ ಫ್ರಾಡ್ ಕಂಪ್ನಿಗಳ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಕೂಡ ಈ ಥರ ಸ್ಕ್ಯಾಮ್ಗಳಿಂದ ದೂರ ಇರಲಿ ಅಥವಾ ಬಚಾವಾಗಲಿ, ಅವ್ರ ಅಮೌಂಟ್ ಕೂಡ ಸೇವ್ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಇವಾಗ ಒಂದು ಆ್ಯಪ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಈ ಆ್ಯಪಲ್ಲಿ ಸ್ಕ್ಯಾಮ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಯಾವ ರೀತಿ ಆಗುತ್ತೆ ಮತ್ತು ಈ ಆ್ಯಪ್ನ ಯಾವ ರೀತಿ ನಡೆಸ್ತಾರೆ, ಇದರಿಂದ ಯಾವ ರೀತಿ ಕೇಸ್ ಏನಾದ್ರು ಆಗ್ಬೋದಾ ಏನು ಅಂತೇಳಿ ನೋಡೋಕ್ಕೋಸ್ಕರನೇ ಬಂದರೆ ಬರಲಿ ಹೋದರೆ ಹೋಗಲಿ ಅನ್ನೋ ಲೆಕ್ಕದಲ್ಲೇ ಅಮೌಂಟ್ ಹಾಕಿದ್ದೆ. ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು, ಹಾಗೆಯೇ ತುಂಬ ಜನರ ಅಭಿಪ್ರಾಯ ಕೂಡ ಹೌದು ಇದು. ಓಕೆನಾ? ಸೊ ಹಾಗಾಗಿ ಇದರಲ್ಲಿ ನನಗೆ ಎಷ್ಟು ತಿಳಿದಿದೆನೋ ಅದಷ್ಟು, ಮತ್ತು ನಾವು ಯಾವ ರೀತಿ ಮೋಸ ಹೋದ್ವಿ ಅಥವಾ ನೀವು ಯಾವ ರೀತಿ ನಿಮ್ಮನ್ನು ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತೀನಿ. ಅದನ್ನು ಸ್ವಲ್ಪ ತಿಳ್ಕೊಂಡು ನಿಮ್ಮ ಹಣನಾರು ಉಳಿದಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಚಾನಲಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೀಗೆ ನಂಬೋಕ್ಕೂ ಕೂಡ ಚಾನ್ಸೇ ಇಲ್ಲ ಆ ರೀತಿ. ಯಾಕಂದರೆ ಲಿಬರ್ಟಿ ಅನ್ನೋ ಕಂಪ್ನಿ, GMR ಅನ್ನೋ ಕಂಪ್ನಿ, ಇವೆಲ್ಲ ಲಿಬರ್ಟಿ ಅನ್ನೋದು ಒಂದು ಶೂ ಇಂಡಸ್ಟ್ರೀಲಿ ಯಾವುದಿದು ಬ್ರ್ಯಾಂಡಿಂಗ್ ಇಂಡಸ್ಟ್ರೀಲಿ ದೊಡ್ಡ ಕಂಪ್ನಿ, ಅದು ದೊಡ್ಡ ಬ್ರ್ಯಾಂಡ್. ಆ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಆ ಫ್ರಾಡ್ಗಳು. ದೊಡ್ಡ ಕಂಪ್ನಿಗಳ ನೇಮನ್ನೇ ಬಳಸ್ಕೊಂಡು ಇವ್ರದ್ದು ಅಂತ ಹೇಳ್ಕೊಂಡು ಮಾಡ್ತಾರೆ. ಆ ಕಂಪ್ನಿಗಳಿಗೆ ಕೂಡ ಅದು ಗೊತ್ತಿರಲ್ಲ. ಯಾಕಂದರೆ ನೇಮ್ ತುಂಬ ಹಿಡ್ಕೋಬೋದು. ನಮ್ಮ ಇಂಡಿಯನ್ ರೂಲ್ಸ್ ಪ್ರಕಾರ ನೀವು ಯಾವುದೇ ನೇಮ್ ಇಟ್ಕೊಳ್ಳಿ, ಬಟ್ ಲೋಗೋಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಐಡೆಂಟಿಫಿಕೇಶನ್ ಇರೋದು, ರಿಜಿಸ್ಟ್ರೇಷನ್ ಇರೋದು. ಸೊ ಲಿಬರ್ಟಿ ಅನ್ನೋ ಹೆಸರಲ್ಲಿ 100 ಬಂದರೂ ಕೂಡ ಅದರಲ್ಲಿ ಲೋಗೋ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಒರಿಜಿನಲ್ ಬ್ರ್ಯಾಂಡ್ ಯಾವುದು, ರಿಜಿಸ್ಟರ್ಡ್ ಯಾವುದು, ಡೂಪ್ಲಿಕೇಟ್ ಯಾವುದು ಅನ್ನೋದೆಲ್ಲ ನಮಗೆ ಅಂದಾಜು ಮಾಡೋಕ್ಕೂ ಆಗಲ್ಲ. ಅಷ್ಟು ಲಿಬರ್ಟಿ ಇರೋಂತಹ ಒಂದು ಫ್ರೀಡಮ್ ಇರುವಂತಹ ದೇಶ ನಮ್ಮದು. ಸೊ ಅದನ್ನು ಮಿಸ್ಯೂಸ್ ಮಾಡ್ಕೊತಾನೆ ನಮ್ಮನ್ನೆಲ್ಲ ಫ್ರಾಡ್ ಮಾಡ್ತಾ ಇರೋಂತಹ ಕಂಪ್ನಿಗಳಿವು. ಒಂದು GMR ಅನ್ನೋ ಕಂಪ್ನಿ, ಮತ್ತು ಲಿಬರ್ಟಿ, ಹನಿ ಬಿ, ಹಾಮ್ಸ್ಟರ್ 9, ಪವರ್ ಶೇರು, ಈ ಥರ ಇನ್ನೂ ಅನೇಕ ನಾವು ನೋಡ್ತಾ ಹೋದರೆ ಒಂದೊಂದು ನಿಮಿಷಕ್ಕೊಂದೊಂದು ಸಿಕ್ಕರೂ ತುಂಬ ಆಗುತ್ತೆ, ಅಷ್ಟಕ್ಕೊಂದು ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾವು ಹಾಕಿದ್ದು ಈ GMR ಅನ್ನೋ ಒಂದು ಕಂಪ್ನಿ. ಅಂದರೆ ಒರಿಜಿನಲ್ GMR ಬೇರೆಯೇ ಇದೆ, ಒಂದು ರಾ ಮೆಟೀರಿಯಲ್ ಕಳಿಸುವಂತಹ ಗ್ಲೋಬಲ್ ಮಾರ್ಕೆಟಿಗೆ ರೆಡಿ ಮಾಡುವಂಥ ಬಿಗ್ ಬ್ರ್ಯಾಂಡ್ ಅದು. ಅದರ ಹೆಸರಲ್ಲಿ ಇವ್ರು ಮಾಡ್ಕೊಂಡಿರೋದು. ಸೊ ಅದಕ್ಕೂ ಇದಕ್ಕೂ ರಿಲೇಟ್ ಇಲ್ಲ, ಬಟ್ ಹೆಸರು ಮಾತ್ರ ಸೇಮ್ ಅಷ್ಟೇ. ಈ ಆ್ಯಪ್ನ ನಾವು ಹಿಂಗೆ ಇನ್ಸ್ಟಾಲ್ ಮಾಡಿದ್ವಿ ಅಂದರೆ, ಇದು ನನಗೆ ನನ್ನ ಫ್ರೆಂಡ್ ಮುಖಾಂತರ ಸಜೆಸ್ಟ್ ಮಾಡಿದ್ದು, ಮತ್ತು ಅವನು ಹಾಕಿರೋ ದುಡ್ಡಿಗೆ 3ರಷ್ಟು ಹಣ ಅವನಿಗೆ ವಾಪಸ್ ಬಂದಿದ್ದು. ಅದು ಕೂಡ ನಿಜಾನೇ ಬಂದಿತ್ತು. ಯಾಕಂದರೆ ಈ ಆ್ಯಪ್ ನಡೆಯೋದು 3-4 ತಿಂಗಳು ನಡೆಯುತ್ತೆ. ಸೊ ಇವರ ಇನ್ವೆಸ್ಟ್ಮೆಂಟೇ ನಮ್ಮ ನಂಬಿಕೆ. ಮತ್ತು ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತೀವಲ್ಲ, ಏನು ತುಂಬ ಬಡವ್ರನ್ನಲ್ಲ, ತುಂಬ ಶ್ರೀಮಂತರೂ ಅಲ್ಲ, ಈ ನಡುವೆ ಬರ್ತೀವಲ್ಲ ಮಿಡ್ಲ್ ಕ್ಲಾಸ್, ನಾವೇ ಇವರ ಟಾರ್ಗೆಟ್. ಏನಕ್ಕಂದರೆ ಒಬ್ಬ ತುಂಬ ಬಡವ ಭಿಕ್ಷೆ ಎತ್ಕೊಂಡವ್ರಿಗಿಂತಾನೆ ಹೇಗಾದರೂ ಮಾಡ್ತಾನೆ, ಅವನಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಕೂಡ ಬರೋದಿಲ್ಲ. ಆನ್ಲೈನು ಗೇಮಿಂಗ್ ಈ ಥರ ಹಾಕ್ಬೇಕಂದ್ರೆ ನಂಬೋದಿಲ್ಲ. ಇನ್ನು ತುಂಬ ರಿಚ್ ಇದ್ದಂಥವ್ರು ಶೇರ್ ಮಾರ್ಕೆಟು ಇನ್ನೊಂದು ಮತ್ತೊಂದು ಅಂತೇಳಿ ಆ ಕಡೆ ಮಾಡ್ತಾರೆ. ಈ ಥರ ಅನ್ಅಫಿಷಿಯಲ್ ಅಕೌಂಟ್ಗಳಲ್ಲಿ ದುಡ್ಡು ಮಾಡಬೇಕು ಅನ್ನೋ ಒಂದು ಗೀಳು ಅವ್ರಿಗೆ ಬರೋದಿಲ್ಲ. ಬಟ್ ನಮ್ಮ ಮಿಡ್ಲ್ ಕ್ಲಾಸ್ನವರ ಒಂದು ಮೆಂಟಾಲಿಟಿ ಅಂದರೆ, ಬರುತ್ತಾ ಸ್ವಲ್ಪ ದಿವಸ ಬಂದರೆ ಸಾಕು. ಈಗ ನಾವು ಹಾಕಿದ್ದೆಲ್ಲ ಹಾಗೇನೆ, ಸ್ವಲ್ಪ ಒಂದು ತಿಂಗಳಿದ್ರೆ ಒಂದು ತಿಂಗಳಿಗೆ ವಾಪಸ್ ಬಂದ್ಬಿಡುತ್ತಲ್ಲ, ಒಂದು ವಾರಕ್ಕೆ 4,000 ರೂಪಾಯಿ ಬರುತ್ತೆ. ಈ ಥರ ಮಾಡ್ಕೊಂತವ್ರು ಇರೋಷ್ಟು ದಿವಸ ಇರಲಿ ಅಂತಾನೆ ಹಾಕಿದ್ದು ಕೂಡ ಹಾಗೇನೆ. ಸೊ ಈ ರೀತಿ ಮೋಸ ಹೋಗುವಂತ ನಮಗೆ ಅವ್ರಿಗೆ ಕೂಡ ಗೊತ್ತಿರುತ್ತೆ, ಈ ನನ್ನ ಮಕ್ಕಳು ಏನು ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇರಲ್ಲ, ಇಲ್ದೇನೂ ಇರಲ್ಲ. ಹೆಂಗಂದ್ರೆ ಈಗ ಪೊಲೀಸು, ಕೋರ್ಟು, ಲೈಕ್ ಏನಾರ ತುಂಬ ದೊಡ್ಡ ಈಗ ಅಂಬಾನಿನೋ ಅದಾನಿನೋ ಇವ್ರುಗಳಿಗೆ ಫ್ರಾಡ್ ಮಾಡಿರೋ ಅವ್ರು ಡೆಫಿನೆಟ್ಲಿ ಬಿಡಲ್ಲ. ಯಾಕಂದರೆ ಅವ್ರ ಕೈಯಲ್ಲಿ ಅಧಿಕಾರ ಇರುತ್ತೆ, ಪವರ್ ಇರುತ್ತೆ, ಮನಿ ಇರುತ್ತೆ. ಈ ಮೂರನ್ನು ಯೂಸ್ ಮಾಡ್ಕೊಂಡು ನನ್ನ ಮಗನ ಹೆಂಗೆ ಬೆಂಡೆತ್ತಬೇಕೋ ಹಂಗೆ ಬೆಂಡೆತ್ತಾರೆ. ಬಟ್ ನಮ್ಮ ಪರಿಸ್ಥಿತಿ ಏನು ಅಂದರೆ, ಈಗ ಹೋಗಿದ್ದು 15-20 ಸಾವಿರ ಹೋಯ್ತು ಅಂದ್ಕೊಂಡ್ರೆ ಅದನ್ನು ಹೊಡೆದಾಡೋಕ್ಕೋಸ್ಕರ ಮತ್ತೆ ಸ್ಟೇಷನ್ಗೆ ಕೆಲಸ ಬಿಟ್ಟು ಹೋಗ್ಬೇಕಲ್ಲಪ್ಪ. ಕೆಲಸ ಬಿಟ್ಟು ಹೋಗ್ತೀವಿ ಅಂತ ರೆಡಿ ಮಾಡಿದ್ರು, ಆಫೀಸಲ್ಲಿ ಕೆಲಸ ಮಾಡೋ ನಮಗೆಲ್ಲ ರಜಾ ಕೊಡಲ್ಲ. ಸೊ ಕೋರ್ಟು ಇದು ಅಂತೇಳಿ ಅಡ್ಡಾಡೋಕ್ಕೂ ಆಗಲ್ಲ. ಸ್ಕ್ಯಾಮ್ ಮಾಡಿದ್ರೆ ದುಡ್ಡು ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇರಲ್ಲ. ಕೊಡೋಣ ಅಂತೇಳಿ ಕೊಟ್ಟರು ಕೂಡ ಈ ಎಲ್ಲ ಪರಿಸ್ಥಿತಿ ಆಗೇ ಆಗುತ್ತೆ ಪ್ರತಿಯೊಬ್ಬರಿಗೂ. ಈ ನನಗನ್ಸ್ದಂಗೆ ಇದನ್ನು ಯಾರ್ಯಾರು ಈ ಆ್ಯಪಲ್ಲಿ ಅಮೌಂಟ್ ಹಾಕಿದ್ರು ಅವ್ರದ್ದೆಲ್ಲರದ್ದು ಇದೇ ಪರಿಸ್ಥಿತಿ. ಯಾಕಂದ್ರೆ ನಮ್ಮದೊಂದು ಗ್ರೂಪ್ ಆಗಿತ್ತು, ಅದರಲ್ಲಿ ನೋಡ್ತಾ ಹೋದ್ವಿ ನಾವು ಯಾರು ಹೆಂಗೆ ಮಾಡ್ತಾರೆ ಏನು ಹಂಗಂತ. ತುಂಬ ಜನ ಕಷ್ಟದಲ್ಲೇ ಇದ್ದಾರೆ. ಅವ್ರಿಗೇನೋ ಒಂದು ಆಸೆ, ಇದು ಆಸರೆ ಆಗ್ಬೋದಲ್ಲ, ನಮಗೆ ಈ ಅಮೌಂಟು ಹೆಂಗೋ ಬಂದ್ರೂ ಬರ್ಬೋದಲ್ಲ, ಬಂದರೆ ಒಂದು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ
ಅವ್ರಿಗೆ ಹೇಳ್ದರಿಗೆ ಕೂಡ ಆಲ್ಮೋಸ್ಟ್ ದುಡ್ಡು ಬಂದಿರುತ್ತೆ. ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ದುಡ್ಡು ನೀವು ಎಷ್ಟು ಹಾಕ್ತೀರಾ ಅದಕ್ಕೆ ಡಬಲ್ ತ್ರಿಬಲ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಈ ರೀತಿ ಆಸೆ ಹುಟ್ಟಿಸಿ ಆಸೆ ಮುಖಾಂತರ ಹೋಗುವಂಥ ಆ್ಯಪ್ ಇದು. ಅದನ್ನ ಬಿಡಿ, ಅಲ್ಲಿಂದ ನಮ್ಮ ಫ್ರೆಂಡ್ ಇದನ್ನ ನನಗೆ ಸಜೆಸ್ಟ್ ಮಾಡಿದ ನಮ್ಮ ಫ್ರೆಂಡ್, ಅವನಿಗೆ ಕೂಡ ದುಡ್ಡು ಬಂದಿತ್ತು. ಹಂಗಾಗಿ ತುಂಬಾ ಜನ ನಂಬಿ ಹಣ ಹಾಕಿದ್ದು. ನೀವು ಕೂಡ ಇದೇ ರೀತಿ ಫ್ರೆಂಡಿಂದ ಅಥವಾ ರಿಲೇಟಿವ್ಸ್ ಹೇಳಿದ್ರು ಅಂತ ಅಮೌಂಟ್ ಹಾಕಿರ್ತೀರ, ಹೌದಾ? ಯಾಕಂದ್ರೆ ಆ್ಯಪ್ಗಳು ಲೀಗಲ್ ಆಗಿ ಎಲ್ಲೂ ಸಿಗಲ್ಲ, ಪ್ಲೇ ಸ್ಟೋರ್ ಅಲ್ಲೂ ಸಿಗೋದಿಲ್ಲ, ಎಲ್ಲೂ ಸಿಗಲ್ಲ. ಈ ಫ್ರಾಡ್ ಆ್ಯಪ್ ಪ್ರೊಸೀಜರ್ನ ಹೇಳ್ತೀನಿ ಕೇಳಿ, ತುಂಬಾ ಸಿಂಪಲ್. ಈ ಆ್ಯಪ್ ಸೈಟಲ್ಲಿ ಕೆಲವೊಂದಿಷ್ಟು ಲೆವೆಲ್ ಇದೆ. ಈ ಆ್ಯಪಿನ ಸೈಟ್ ಇದು ಗೂಗಲಲ್ಲಿ ಅವ್ರದ್ದೊಂದು ಲಿಂಕ್ ಕೊಟ್ಟಿರ್ತಾರೆ, ಅದ್ರೊಳಗೆ ಹೋದ್ರೆ ಓಪನ್ ಆಗುತ್ತೆ, ಡೈರೆಕ್ಟಾಗಿ ಅವ್ರದ್ದೊಂದು ಲಿಂಕ್ ಮುಖಾಂತರ ಓಪನ್ ಆಗುತ್ತೆ. ಸೊ ಅದರಲ್ಲಿ ಲೆವೆಲ್ಸ್ ಅಂತ ಇದಾವೆ, VIP 1, VIP 2, VIP 3, ಹಂಗೆ VIP 9ವರೆಗೂ. ಅಂದರೆ VIP 1ನಲ್ಲಿ 1800 ಕೊಟ್ಟು ರೀಚಾರ್ಜ್ ಮಾಡಿದರೆ ಡೈಲಿ 5 ಟಾಸ್ಕ್ ಕೊಡ್ತಾರೆ. ನಾವು ಗೂಗಲ್ ಒಳಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು, ಮತ್ತೊಂದು ಅಂತೇಳಿ ಕೊಡ್ತಾರೆ. ಅದನ್ನು ಮಾಡಿದ ತಕ್ಷಣ ನಮ್ಮ ಪರ್ ಟಾಸ್ಕ್ಗೆ 14 ರೂಪಾಯಿ VIP ಲೆವೆಲ್ 1 ಅವರಿಗೆ. ಅಂದರೆ 5 ಟಾಸ್ಕ್ಗೆ 60 ರೂಪಾಯಿ. ಸೊ ಡೈಲಿ 60 ರೂಪಾಯಿ, ಹಂಗೆ 365 ದಿವಸ ಅಂತ ಹೇಳ್ತಾರೆ. ಅಲ್ಲಿಗೆ ಎಷ್ಟಾಯ್ತು? ತುಂಬ ದುಡ್ಡು ಆಗುತ್ತೆ. ಹಾಕಿರೋ ದುಡ್ಡು ತ್ರಿಬಲ್ ಒಂದು 40-45 ಸಾವಿರ ರೂಪಾಯಿ ಮಟ್ಟ ಆಗುತ್ತೆ. ಸೊ ಹಾಗೇನೆ VIP 2 ಅವ್ರಿಗೆ 4800 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿದರೆ 10 ಟಾಸ್ಕ್ ಕೊಡ್ತಾರೆ. ಪರ್ ಟಾಸ್ಕ್ಗೆ 16 ರೂಪಾಯಿ ಅಂತೆ. ಅಂದರೆ ಟೋಟಲ್ 160 ರೂಪಾಯಿ ಆಯ್ತು ಪರ್ ಡೇಗೆ. ಇನ್ನು VIP 3 ಇದೇನೆ ತುಂಬಾ ಜನ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಹಾಕಿರೋ ಅಂತ ಒಂದು ಅಮೌಂಟ್. VIP 3ಲಿ 15,800 ರೂಪಾಯಿ ಡೈಲಿ ಇನ್ಕಮು. ಡೈಲಿ ಟಾಸ್ಕು 15 ಟಾಸ್ಕ್, ಪರ್ ಟಾಸ್ಕ್ಗೆ ಇಲ್ಲಿ ಅಮೌಂಟು ವೇರಿ ಆಗುತ್ತೆ ನೋಡಿ. VIP 1ನಲ್ಲಿ 14 ರೂಪಾಯಿ ಇತ್ತು, VIP 2ಅಲ್ಲಿ 16 ರೂಪಾಯಿ ಇತ್ತು. ಆದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಕಟ್ಟಿಬಿಟ್ರೆ, ಆ ಥರ ಅಂದರೆ 4800 ರೂಪಾಯಿ ಬದಲು ಇನ್ನೊಂದು 10,000 ರೂಪಾಯಿ ಜಾಸ್ತಿ ಹಾಕಿಬಿಟ್ರೆ ಡೈರೆಕ್ಟ್ ಟಾಸ್ಕ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಅಮೌಂಟ್ ಡಬಲ್ ಆಗ್ತಾ ಹೋಗುತ್ತೆ. ಪರ್ ಟಾಸ್ಕ್ಗೆ 36 ರೂಪಾಯಿ, ಅಂದರೆ ಟೋಟಲ್ 15 ಟಾಸ್ಕ್ಗೆ 540 ರೂಪಾಯಿ ಕೊಡ್ತಾನೆ. ಈ ಥರದ ಫ್ರಾಡ್ ಕಂಪ್ನಿಗಳ ಮೇನ್ ಟಾರ್ಗೆಟ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್. ಹೇಳಿದ್ನಲ್ಲ ಆಗಲೇ ಇದೆ. 15,000 ರೂಪಾಯಿ ನಮಗೆ ದೊಡ್ಡದು ಅಲ್ಲ, ಈ ಕಡೆ ಚಿಕ್ಕದಲ್ಲ. ಇನ್ನೊಂದು ಸ್ವಲ್ಪ ಅಪ್ಪರ್ ಮಿಡ್ಲ್ ಕ್ಲಾಸ್ನವರಿಗೆ 50,000 ಕೂಡ ದೊಡ್ಡದಲ್ಲ. ಸೊ ಹಂಗಾಗಿ 50,000 ರೂಪಾಯಿ ಅವರೇಜಲ್ಲಿ ಇರೋರು VIP 4ಅಲ್ಲಿದ್ದಾರೆ. VIP 4ಅಲ್ಲಿ ಇದರಲ್ಲಿ ಪರ್ ಟಾಸ್ಕ್ 65 ರೂಪಾಯಿ ಇದೆ. ಟೋಟಲ್ ಪರ್ ಡೇ 30 ಟಾಸ್ಕ್ ಡೈಲಿ. ಟೋಟಲ್ ಇನ್ಕಮ್ ಬಂದ್ಬಿಟ್ಟು ಒಂದು ಟಾಸ್ಕ್ಗೆ ಪರ್ ಟಾಸ್ಕ್ 80 ರೂಪಾಯಿನ ಇದೆ ಅಂತೆ. ಅದು ಟೋಟಲ್ಲು 1950 ರೂಪಾಯಿ. ನಾನು ಹಾಕಿದ್ದು VIP 3, ಹಂಗಾಗಿ VIP 3 ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ ನಾನು. ಆಗಲಿ ಅಂತೇಳಿ ಒಂದು ಧೈರ್ಯ ಮತ್ತು ನಂದೆಲ್ಲ ಅಂದ್ಕೊಂಡೆ ಹಾಕಿದ್ದು. ಸೊ ತುಂಬ ಫೀಲು ಆಗಲಿಲ್ಲ, ಬೇಜಾರು ಆಯಿತು. ಕೆಲವೊಂದು ಟೈಮ್ ಎದಕ್ಕಾರು ಬರ್ತಿತ್ತಲ್ಲ ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು. ಅನುಭವ ಆದಾಗ್ಲೇ ಶಕ್ತಿ ಜಾಸ್ತಿ ಆಗೋದು ಅಂತಾರೆ. ಅದು ಡೈಲಾಗ್ ಬೇರೆ ಇದೆ, ನನಗೆ ಬರ್ತಾ ಇಲ್ಲ. ಅನುಭವ ಆದಷ್ಟು ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಸೊ ಈ ಒಂದು 15,800 ರೂಪಾಯಿ ನಾನು ಕಟ್ಟಿ ಕಳ್ಕೊಂಡಿರೋದ್ರಿಂದ ನೆಕ್ಸ್ಟ್ ಯಾವುದೇ ಫ್ರಾಡ್ ಆ್ಯಪ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು ಅಥವಾ ಲೀಗಲೈಸ್ಡ್ ಇಲ್ಲದೆ ಇರೋಂಥ ಆ್ಯಪ್ಗಳ ಮೇಲೆ ಒಂದು ನೋಡೋದು, ಒಂದು ಇದು ಹೆಂಗೆ ಸ್ಕ್ಯಾಮ್ ನಡೀತೆ ಅವೆಲ್ಲ ಈಗಿನ ಮೇಲಿಂದ ಮುಗ್ದೇ ಹೋಯ್ತು. ಸೊ ನಾನು ಕಳ್ಕೊಂಡು 15,800 ರೂಪಾಯಿ ಕಳ್ಕೊಂಡು ನಾನು ತಿಳ್ಕೊಂಡೆ ಯಾವ ರೀತಿ ಫ್ರಾಡ್ ಕಂಪ್ನಿಗಳು ನಡೆಸ್ತಾರೆ. ಇದ್ರೂ ಕಣ್ಣೆದ್ರಿಗಿದ್ರೂ ಏನೋ ಇದನ್ನು ಮಾಡ್ಕೊಳಕ್ಕಾಗಲ್ಲ. ಅವ್ರ ನಂಬರ್ ಎಲ್ಲ ಸ್ಯಾಟಲೈಟ್ ನಂಬರ್ಸ್ ಇರ್ತವೆ, ಫೇಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಕಸ್ಮಾತ್ ನಾವು ಕೇಸ್ ಮಾಡೋಕೆ ಹೋದಾಗ ಏನಾಯಿತು ಅನ್ನೋದನ್ನ ಮುಂದೆ ಹೇಳ್ತೀನಿ. ಇದೇ ರೀತಿ VIP 9ವರೆಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. VIP 9ದ ಅಮೌಂಟ್ ಎಷ್ಟು ಗೊತ್ತಾ? 33,80,000 ರೂಪಾಯಿ. ಶಾಕ್ ಆಯ್ತಾ? ನಿಜವಾಗ್ಲೂ ಆಶ್ಚರ್ಯ ಆಯ್ತಾ? ಇನ್ನೂ ಅಚ್ಚರಿ ವಿಷಯ ಇದೆ ನೋಡಿ. ಒಂದು ಟಾಸ್ಕ್ಗೆ 400 ರೂಪಾಯಿ ಪರ್ ಡೇ, 350 ಟಾಸ್ಕು. ನೀವು ಬೆಳಗ್ಗಿಂದ ಸಂಜೆವರೆಗೂ ಕೂತು ಮಾಡಿದ್ರು ಮುಗ್ಸೋಕ್ಕಾಗದೇ ಇರೋ ಅಷ್ಟು ಟಾಸ್ಕ್ ಇವು, ಆಯಿತಾ? ಇಲ್ಲಿಂದ ಒಂದು ಮಜಾ ಇದೆ. ಈ ಕಂಪ್ನಿಯವರು ಹೇಳ್ತಾ ಇರ್ತಾರೆ ನಮಗೆ, ನಮ್ಮ ಉದ್ದೇಶ ದುಡ್ಡು ಮಾಡೋದಲ್ಲ, ಭಾರತದಲ್ಲಿರುವಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತೆ ಮಾಡುವುದು, ಅವರನ್ನು ಶ್ರೀಮಂತರನ್ನಾಗಿ ಮಾಡುವುದು ಮತ್ತು ನಮ್ಮ ಧ್ಯೇಯ ಮತ್ತು ಉದ್ದೇಶ ಅಂತ ಡೈಲಿ ಮೆಸೇಜ್ ಹಾಕೋರು. ಹಾಗೆಯೇ ನಮಗೆ ಈ ಆ್ಯಪ್ಗಳು ಪ್ರಮೋಷನ್ಗೆ ದುಡ್ಡು ಕೊಡ್ತವೆ, ಅದನ್ನೇ ನಾವು ನಿಮಗೆ ಕೊಡ್ತೀವಿ. ಯಾವ ಆ್ಯಪ್ಗಳು ಒಳಗಡೆ ಇನ್ಸ್ಟಾಲ್ ಮಾಡ್ತೀವಲ್ಲ, ಎಲ್ಲ ಆ್ಯಪು ಇದ್ದಾವೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಏನಿದಾವೋ ಅದ್ರದ್ದೊಂದು ಇಮೇಜ್ ತೊಗೊಳೋದು ಬ್ಲರ್ ಇರುತ್ತೆ, ಒರಿಜಿನಲ್ ಹತ್ರ ಅಲ್ಲೇ ಅಲ್ಲ ಅದು. ಇವರೇ ಸಾಫ್ಟ್ವೇರಲ್ಲಿ ರೆಡಿ ಮಾಡ್ಕೊಂಡಿರೋಂತಹ ಆರ್ಟಿಫಿಷಿಯಲ್ ಆ್ಯಪ್ಲಿಕೇಶನ್ಸ್ ಅವೆಲ್ಲ. ಅವನ್ನ ಸುಮ್ಮನೆ ಡೌನ್ಲೋಡ್ ಅಂತೇಳಿ ಮಾಡಬೇಕು. ಅವ್ರು ದುಡ್ಡು ಆ ಆ್ಯಪ್ಗಳು ಇವ್ರಿಗೆ ದುಡ್ಡು ಕೊಡ್ತವೆ ಅಂತೇಳಿ ಇವ್ರು ನಮಗೆ ಹೇಳಿ ನಂಬಿಸ್ತಾರೆ. ಅದನ್ನೇ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೇನೆ ಇದರಲ್ಲಿ ಸ್ಟಾರ್ಟಿಂಗ್ ಅಮೌಂಟ್ ಹಾಕಿರ್ತಾರಲ್ಲ, ಅದರಲ್ಲಿ ಕೆಲವೊಬ್ಬರಿಗೆ ಅಮೌಂಟ್ ಬಂದಿರುತ್ತೆ. ಅವರನ್ನೇ ಅಡ್ಮಿನ್ ಮಾಡಿ ಸಮಾಜಮುಖಿ ಕೆಲಸ ಮಾಡಿ ಜನಗಳು ನಮ್ಮನ್ನು ನಂಬಲಿ ಅಂತ ಸ್ವಲ್ಪ ಅಮೌಂಟ್ನ ಅವ್ರಿಗೆ ಹಾಕಿ ರಿಟರ್ನ್ ಏನಿದು ರೇಷನ್ ಕಿಟ್ಟು,
ಸೋಪು, ಬಟ್ಟೆ, ಈ ಥರ ಸ್ಲಮ್ಗಳಿಗೆ ಹೋಗಿ ಇಲ್ಲ ಇನ್ನೊಂದು ಕಡೆ ಹೋಗಿ ನಾವು ಕೊಡ್ತಾ ಇದೀವಿ ನಮ್ದು ಒರಿಜಿನಲ್ ಕಂಪ್ನಿ ನಂಬ್ರಿ ಅನ್ನೋ ಒಂದು ಇದನ್ನ ನಂಬಿಕೆ ಬಿಲ್ಡ್ ಮಾಡೋಕ್ಕೋಸ್ಕರ ಸ್ಟಾರ್ಟಿಂಗ್ ಖರ್ಚು ಮಾಡ್ತಾರೆ. ಮೋಸ್ಟ್ಲಿ 4 ತಿಂಗಳು ಪ್ರೊಸೀಜರು. 4 ತಿಂಗಳಲ್ಲಿ 1 ತಿಂಗಳಂದ್ರೂ ಸ್ಟಾರ್ಟಿಂಗ್ ಫಸ್ಟ್ ತಿಂಗಳಲ್ಲಿ ಯಾರು ಇರ್ತಾರೋ ಅವ್ರಂದ್ರೂ ಡೆಫಿನೆಟ್ಲಿ 15,000 ರೂಪಾಯಿ ಹಾಕಿದ್ರೆ ಅವ್ರೊಂದು 1,00,000 ರೂಪಾಯಿ ಮೇಲೆ ತಗೊಳ್ತಾರೆ. ಸೊ ತೆಗೆಸ್ಕೊಂಡು ಗ್ರೂಪ್ಗೆಲ್ಲ ಹಾಕ್ಕೊಂಡು ಇವರು ಅಲ್ಲಿ ಸ್ಲಮ್ಮಲ್ಲಿ ಅವ್ರಿಗೆ ಶೇರ್ ಮಾಡಿರೋ ಏನಿದು ಕಿಟ್ಟು, ರೇಷನ್ ಕಿಟ್ ಅವನ್ನೆಲ್ಲ ಕೊಟ್ಟು ಗ್ರೂಪಿಗೆ ಹಾಕ್ಕೊಂಡು ನಂಬಿಕೆ ಬರೋ ಥರ ಬಂಡವಾಳ ಅಂದರೆ ಇವ್ರದ್ದು ಆ ನಂಬಿಕೆನೇ ಇವ್ರದ್ದು ಬಂಡವಾಳ. ಈಗ ಅಲ್ಲಿಗೆ ಆಯಿತು, 1 ತಿಂಗಳಾಗಿರುತ್ತೆ ಆಲ್ರೆಡಿ. ಅವರು ನಂಬಿರಲ್ಲ, ಓಕೆ ಬರ್ತಾ ಇದೆ ಅಂತೇಳಿ ಅವ್ರಿಗೆ ಅಡ್ಮಿನ್ ಮಾಡಿದ ತಕ್ಷಣ ಅವರು ಕೂಡ ಖುಷಿ ಆಗ್ತಾರೆ, ಎಲ್ಲ ನಮ್ಮ ಕೈಯಾಗಿರುತ್ತೆ ಆ ಥರ. ಕೆಲವೊಬ್ರು ಅದನ್ನ ನಂಬ್ಕೊಂಡು ಆಫೀಸ್ ಮಾಡಕ್ಕೆ ಹೋಗಿದ್ದಾರೆ, ಕೆಲವೊಬ್ರು ಅದನ್ನೇ ನಂಬ್ಕೊಂಡು ನನ್ನ ಧೈರ್ಯದ ಮೇಲೆ ನೀನು ಹಾಕು ಬರ್ಲಿದ್ದಾರೆ ನಾನು ಕೊಡ್ತೀನಿ ಅಂತ ಹೇಳಿದವರು ಇದ್ದಾರೆ. ಸೊ ಇವೆಲ್ಲ ಆಗಿದೆ, ಕತೆ ಮುಂದಕ್ಕೆ ವರ್ಷ ಹೋಗ್ತೀನಿ. ಸೊ ಇದೆಲ್ಲ ಆಯ್ತು. ಇನ್ನು ಕೆಲವು ನಂಬೋದಕ್ಕೆ ಕಷ್ಟ ಆದ್ರೂ ಕೂಡ ಕಾಮಿಡಿನೇ. ನಿಮ್ಗೆ ಏನ್ ಗೊತ್ತಾ, ಸಣ್ಣ 1-2 ಮ್ಯಾಟ್ರ್ ಇದೆ ಅದರಲ್ಲಿ. ಈ ಲೆವೆಲ್ ಹೇಳಿದ್ನಲ್ಲ VIP 1 to VIP 9, ಇದರಲ್ಲಿ VIP 1, VIP 2, VIP 3 ಈ 3 ಲೆವೆಲ್ ವರೆಗೂ ಮಾತ್ರ ನಾವೇ ಇನ್ಸ್ಟಾಲ್ ಮಾಡಬೇಕು. ಆ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಬೇಕು. ಅದಾದ್ಮೇಲೆ ಏನ್ ಕಾಮಿಡಿ ಅಂತೀರಾ, VIP 4 ಇಂದ VIP 9 ವರೆಗೂ ಯಾರು ರೀಚಾರ್ಜ್ ಮಾಡ್ಕೊಂಡು ಲೆವೆಲ್ ತಗೊಂತಾರೋ ಅವರು ಇನ್ಸ್ಟಾಲ್ ಮಾಡಂಗೆ ಇರಲ್ಲ. ಒಂದು ರೋಬೋಟ್ ಕೊಡ್ತಾರೆ, ಆ ರೋಬೋಟ್ ಆಟೋಮೆಟಿಕ್ ಇನ್ಸ್ಟಾಲ್ ಮಾಡಿಬಿಡುತ್ತಂತೆ. ಸೊ ಅವ್ರು ಏನು ಮಾಡಂಗಿಲ್ಲ, ದುಡ್ಡಾಗಿ ಕೈ ಬಿಟ್ರೆ ಮುಗಿದ್ಬಿಡುತ್ತೆ. ಸೊ ಈ ಥರ ಕಾಮಿಡಿ ಅಂದರೆ ಇದು. ಇವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಸಾಲ್ವ್ ಮಾಡ್ಬೇಕನ್ನೋದು ಉದ್ದೇಶನೂ ಅಲ್ಲ, ನಿರುದ್ಯೋಗ ಮುಗಿಸ್ಬೇಕು ಅಥವಾ ಜನರಿಗೆ ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶನೂ ಅಲ್ಲ. ಹಂಗೆ ಇದ್ದಿದ್ರೆ ಅಥವಾ ಈ ಥರ ಆಟೋಮೆಟಿಕ್ ಇನ್ಸ್ಟಾಲ್ ಮಾಡೋಂಥ ಒಂದು ಪ್ರೊಸೀಜರ್ ಇದೆ ಅಂದಮೇಲೆ ಯಾವುದೇ ಕಂಪ್ನಿ ಆದ್ರೂ ಎಲ್ಲರಿಗೂ ಕೊಟ್ಟೇ ಬಿಡಬೇಕಿತ್ತು. 3 ಲೆವೆಲ್ ಬಿಟ್ಟು 4ನೇ ಲೆವೆಲಿಗೆ ದುಡ್ಡಿನ ಆಸೆ ಮತ್ತು ಕೆಲಸ ಮಾಡೋದಿಲ್ಲ ಅನ್ನೋ ಒಂದು 10 ವರ್ಷ ಇದರಲ್ಲಿ ಯಾರ್ಯಾರನೋ ಏನೇನೋ ತುಂಬ ಆಸೆ ಹುಟ್ಟಿಸಿ VIP 1 ಇದ್ದವ್ರನ್ನ ಪ್ರಮೋಟ್ ಮಾಡೋ ರೀತಿ VIP 4ಗೆ, VIP 2 ಇದ್ದರು VIP 4, 5 ಈ ಥರ ದುಡ್ಡು ಹೆಂಗಿದ್ರು ಬಂದಿರ್ತಲ್ಲ ಸ್ಟಾರ್ಟಿಂಗ್ ಬಂದಿರೋರಿಗೆ. ಲೈಕ್ ಏನಂದರೆ ನಾನು ಏನು ಹೇಳಿದೆ, ಒಂದರಲ್ಲಿ 3ರಷ್ಟು ಅಮೌಂಟ್ ತಕ್ಕೋಬೋದು ಅಂತ ಹೇಳಿದೆ. ಸ್ಟಾರ್ಟಿಂಗ್ 15,000 ಹಾಕಿದ್ರೆ 1 ಲಕ್ಷದ ಮಟ್ಟ ತಕ್ಕೊಂಡಿರ್ತಾರೆ ಫಸ್ಟ್ನೇ ತಿಂಗಳು ಹಾಕಿದವ್ರು 3 ತಿಂಗಳೊಳಗೆ. ಈಗ 4ನೇ ತಿಂಗಳಿಗೆ ಬಂದಿದ್ದೀವಿ. ಸೊ ಅದರೊಳಗೆ ಏನಿರುತ್ತೆ, ಲಕ್ಕಿ ವೀಲು, ಮತ್ತೊಂದು ರೆಫರೆನ್ಸ್ ಬೋನಸ್ಸು, ಸಬಾರ್ಡಿನೇಟ್ ಬೋನಸ್ಸು, ಅವು ಇವು ಅಂತೇಳಿ ಸ್ಟಾರ್ಟಿಂಗ್ ಬಂದವರಿಗೆ ಕೊಟ್ಟಿದ್ದೆ. ಯಾಕಂದರೆ ಒಂದು 100-150 ಜನಕ್ಕೆ ಅಷ್ಟೇ ಅವರು ಕೊಡೋದು. ಸ್ಟಾರ್ಟಿಂಗ್ 1 ತಿಂಗಳಲ್ಲಿ 100-150 ಜನ ಇರ್ತಾರೆ. ಅವ್ರಿಗೆ ಕೊಡ್ತಾರೆ. ಅವ್ರದ್ದೊಂದು ಬಂಡವಾಳ ಒಂದು 2 ಕೋಟಿ ಇದೆ ಅಂದ್ಕೊಳ್ಳಿ. ಅವ್ರ ಅಕೌಂಟಲ್ಲಿ ಒಂದು 2 ಕೋಟಿನ ಇವ್ರ ಅಕೌಂಟಿಗೆ ಸುರಿದಂಗೆ. 2 ಕೋಟಿಗಳನ್ನ ಸುರಿಯಲ್ಲ, 100-150 ಜನ ಡಿಫ್ರೆಂಟ್ ಸ್ಟೇಟು, ಡಿಸ್ಟಿಕ್ಕು ಈ ಥರದಲ್ಲಿ ಸಪ್ಲೈ ಆಗೋ ಥರ ನೋಡ್ತಾರೆ. ಸೊ ಆ ಒಬ್ಬ ಏನು ಮಾಡ್ತಾನೆ, ಇಲ್ಲಿದಾರಲ್ಲ ಆ ಮಿಡ್ಲಲ್ಲಿರೋ ಆ ಒಬ್ಬೊಬ್ಬನು ಲಾಭ ತಗೊಂತಿರೋನು ಒಳ್ಳೆ ಕೆಲಸನೋ ಆಸೆನೋ ಅಥವಾ ಒಳ್ಳೇದು ಮಾಡೋಣ ಅನ್ನೋ ಅಭಿಪ್ರಾಯನೋ ಗೊತ್ತಿಲ್ಲ. ಸೊ ಅತಿ ಆಸೆಗೆ ಬಿದ್ದು ಇನ್ನೊಬ್ಬರಿಗೆ ರೆಫರ್ ಮಾಡ್ತಾರೋ ಅಥವಾ ಒಳ್ಳೇದು ನನಗೂ ದುಡ್ಡು ಬರ್ತಾ ಇದೆ, ಅವನು ದುಡ್ಡು ಹೋದ್ರೆ ಹೋಗ್ಲಿ, ಅವನು ಹಾಕೊಂಡು ಉದ್ಧಾರ ಆಗಲಿ ಅನ್ನೋ ಒಂದು ಕೆಲವೊಬ್ರು ಸೇರ್ಸೋಕೆ ಕೂಡ ಆಗಿದೆ. ನನಗೆ ಸೇರಿಸಿದ್ರು ನನ್ನ ಫ್ರೆಂಡ್ ಆಗಿದೆ, ಅಣ್ಣ ನನಗೂ ದುಡ್ಡು ಬರ್ತಾ ಇದೆ, ನಿನಗೂ ಬರುತ್ತೆ, ನನಗೇನು ಅವಶ್ಯಕತೆ ಇಲ್ಲ, ಬೇಕಂದ್ರೆ ಸೇರ್ಕೊ ಅಂತಾನೆ ಸೇರಿಸಿದ್ದು. ಸೊ ಹಂಗಾಗಿ ನಾನು ನನ್ನ ಫ್ರೆಂಡ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಇನ್ನೊಬ್ರನ್ನ ಮತ್ತೊಬ್ರನ್ನ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಫ್ರಾಡ್ ಅಂತ ಗೊತ್ತಿದ್ರೂ ಹಾಕಿದಂಥ ಅಮೌಂಟೇ ಅದು. ಸೊ ಆದರೆ ತುಂಬ ಜನ ಬರುತ್ತೆ ಅನ್ನೋ ನಂಬಿಕೆ ಮೇಲೇ ಹಾಕಿದ್ದು. ಇದು ಮರ್ತು ಹೋಗ್ತಾ ಇರುತ್ತೆ, ಅಲ್ಲಲ್ಲೇ ರಿಕವರಿ ಮಾಡ್ತೀನಿ. ಇದು ಎಕ್ಸ್ಪೀರಿಯನ್ಸ್ ಆದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಶೇರ್ ಮಾಡಿರ್ತಾರೆ ಅವ್ರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಶೇರ್ ಮಾಡಿರ್ತಾರೆ. ನೋಡಿ ಹಂಗೆ ಏನೋ ಹೇಳ್ತಾರೆ ಅನ್ಕೊಂಡು ಹೋಗ್ಬಿಡಿ, ಕೊನೆವರೆಗೂ ನೋಡಿ. ಇಂಚಿನ ಬಿಡಿಸಿ ಉಲ್ಟಾ ಪಲ್ಟಾ ಹೇಳಿರ್ಬೋದು ಅಷ್ಟೇ, ಬಿಡಿಸಿ ಹೇಳಿರ್ತೀನಿ. ಯಾಕಂದರೆ ತುಂಬ ಜನ 1-2 ತಿಂಗಳ ಪೇಮೆಂಟ್ ಅದು 15,000, 20,000, 50,000 ಅಂದರೆ ಒಬ್ಬರಿಗೆ ಅವ್ರು ಎಲ್ಲೆಲ್ಲಿಂದ ತಂದಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತೇಳಿ ಅವರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಮೌಂಟ್ ಸೇವ್ ಮಾಡ್ಕೊಳ್ಳಿ. ಅದು ಕೆಲವೊಂದು ಟೈಮ್ ನಮ್ಮಕ್ಕಾಗದೇ ಇದ್ರೂ ನಂಬಿಸ್ಬಿಡ್ತಾರೆ, ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಹಾಗೇನೆ ಓಕೆನಾ. ಇದನ್ನು ನಂಬಿರೋ ನಾವುಗಳೆಲ್ಲ ಇದ್ರೂ ಇರ್ಬೋದಂತ ದುಡ್ಡು ಹಾಕಿರ್ತೀವಿ, ಫ್ರೆಂಡ್ ಹೇಳಿ ರೆಫರ್ ಮಾಡಿರ್ತಾರೆ, ಅವ್ರ ದೃಷ್ಟಿಲಿ ಮೋಸಗಾರರಾಗ್ತೀವಿ. ಇರೋ ಮ್ಯಾಟರ್ನ ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅನಿಸ್ತಿದ್ದ, ಏನು ಮಾಡೋಕ್ಕಾಗಲ್ಲ, ಹೇಳ್ಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ಅಸಲಿ ಕತೆ ಈಗ ಶುರು ಆಗುತ್ತೆ ನೋಡಿ. ಈಗ ಇವರೆಲ್ಲ ಇಷ್ಟೆಲ್ಲ ಆಯ್ತು, ಈಗ 1 ತಿಂಗಳಲ್ಲಿ ದುಡ್ಡು ಹಾಕೊಂಡು ದುಡ್ಡು ಕಟ್ಟಿಸ್ಕೊಂಡ್ರು, ತುಂಬ ಜನ ಮಾಡಿದ್ರು ಅಂತೇಳಿ ಒಂದೇ ಸತಿ ದುಡ್ಡು ಹಾಕೊಂಡು ಹೋಗ್ಬಿಟ್ರೆ ಅವರಿಗೂ ಲಾಸು. ಯಾಕಂದರೆ ಒಬ್ಬ 10 ಜನ ಕೇಳಿರ್ತಾನೆ, ಆ 10 ಜನ ಇನ್ನೂ 10 ಜನ ಕೇಳೋದ್ರೊಳಗೇನ ಕಂಪ್ನಿ ಮುಚ್ಚಕ್ಕೆ ಹೋದ್ರೆ ಇವನಿಗೆ ಕೊಟ್ಟಿರೋ 3ರಷ್ಟು ಅಮೌಂಟೇ ಲಾಸ್ ಆಗ್ಬಿಡುತ್ತಲ್ಲ. ಸೊ ಹಂಗಾಗಿ ಅವರ ಪ್ಲಾನ್ಗಳು ಯಾವ ಥರ ಮಾಡ್ತಾರೆ, ಅಕಸ್ಮಾತ್ ಈ ಒಂದೇ ಸತಿ ಎತ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಅವ್ರಿಗೇನು ಪ್ರಾಫಿಟ್ ಉಳಿಯಲ್ಲ ಅಥವಾ ಲಾಭನೂ ಬರಲ್ಲ. ಸೊ ಅವರ ಕಂಪ್ಲೀಟ್ ಪ್ಲಾನ್ ಏನು ಬಂದ್ಬಿಟ್ಟು 4 ತಿಂಗಳು ಪ್ರಾಜೆಕ್ಟು, ಅವ್ರ ಕಡೆಯಿಂದ 2 ಕೋಟಿ ಇನ್ವೆಸ್ಟ್ಮೆಂಟು, 20-70 ಕೋಟಿ, 70-80 ಕೋಟಿ ಗಂಟಲೆ ಪ್ರಾಫಿಟ್ಟು, ಆ್ಯಪ್ ಎಲ್ಲ ಸೇರಿ. ಹೆಂಗಂದ್ರೆ ಈಗ
ಇವ್ರು ಒಂದೇ ಸತಿಗೆ ದುಡ್ಡು ಹಾಕೊಂಡೋದ್ರೆ ಕಂಪ್ಲೇಂಟ್ ಆಗುತ್ತೆ ಅಂತ ಮತ್ತೆ ಅಮೌಂಟ್ ಕಡಿಮೆ ಬರುತ್ತೆ ಅಂತ ಒಂದೊಳ್ಳೆ ಪ್ಲಾನ್. ಏನು ಗೊತ್ತಾ, ನಮ್ಮ ಕಂಪ್ನಿದು ಆ್ಯನಿವರ್ಸರಿ ನಡೀತಾ ಇದೆ. ಈ ಕಂಪ್ನಿ GMR ಅನ್ನೋ ಫ್ರಾಡ್ ಇದ್ದು 45ನೇ ವರ್ಷದ ಸೆಲೆಬ್ರೇಷನ್ ಇತ್ತಂತೆ. ಬೇರೆ ಬೇರೆ ಕಂಪ್ನಿದು 1ನೇ ವರ್ಷ 2ನೇ ವರ್ಷ ಅಂತೇಳಿ ಹೇಳ್ಕೊತಾರೆ. ಸೊ ಆ ಸೆಲೆಬ್ರೇಷನ್ ಪ್ರಯುಕ್ತ ನಮ್ಮ ಎಲ್ಲ ಎಂಪ್ಲಾಯೀಸ್ಗಳಿಗೂ ಆಫರ್ ಕೊಡ್ತಾ ಇದ್ದೀವಿ. ಯಾರಿಗಾದರೂ ಲೆವೆಲ್ ಅಪ್ಗ್ರೇಡ್ ಮಾಡಿದರೆ ಅವ್ರಿಗೆ ಲಕ್ಕಿ ವೀಲ್ ಆ್ಯಂಡ್ ಬೋನಸ್ ಕೊಡ್ತೀವಿ ಅಂತ. ಅದ್ರ ಜೊತೆ VIP 4 ಲೆವೆಲ್ಗಿಂತ ಮೇಲಿನ ಯಾವುದೇ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದವ್ರಿಗೆ 1 ತೊಲ ಬಂಗಾರ ಕೊಡ್ತೀವಿ, ಅವ್ರ ಮನೆಗೆ ಕಳಿಸ್ಕೊಡ್ತೀವಿ, ಕಾರ್ ಕೊಡ್ತೀವಿ, ಇನ್ನು ಮೊಬೈಲು, ಇನ್ನೂ ಏನೇನೋ ಆಸೆ ಹುಟ್ಟಿಸಿ ಅವ್ರ ಅಡ್ರೆಸ್ಗಳನ್ನು ಸಹ ಕಲೆಕ್ಟ್ ಮಾಡ್ಕೊಂಡಿದ್ದಿದೆ ಇದರಲ್ಲಿ. ಹಾಗೇನೇ ಇದರಲ್ಲಿ ಪೇಮೆಂಟ್ ಸಿಸ್ಟಮಲ್ಲಿ ಡಿವೈಡ್ ಮಾಡಿರ್ತಾರೆ. ಹೆಂಗಂದರೆ VIP 1 VIP 2 ಶುಕ್ರವಾರ ವಿಡ್ರಾ ಮಾಡಬೇಕು, VIP 3 VIP 4 ಗುರುವಾರ ವಿಡ್ರಾ ಮಾಡಬೇಕು, VIP 5 6 7 ಮಂಗಳವಾರ ಬುಧವಾರ ಸೋಮವಾರ ಈ ರೀತಿ ವಿಡ್ರಾ. ಅದು ಕೂಡ ಪರ್ಟಿಕ್ಯುಲರ್ ಆಗಿ ಇಷ್ಟು ಅಮೌಂಟ್ ಅಂತೇಳಿ 100 500 1000 5000 15000 50000 1,20,000 ಈ ಥರ ಒಂದು 10 ಲಕ್ಷದ ಮಟ್ಟ. ಅಂದರೆ ಇವೆಲ್ಲ ಯಾವ ರೀತಿ ಕ್ಯಾಲ್ಕುಲೇಷನ್ ಅಂದರೆ, ಮೊದಲನೇ ವೀಕಲ್ ಬಿಡ್ಸೋಕ್ಕಾಗಲ್ಲ, ನೀವು ಹಾಕೋ ದುಡ್ಡು ಮೊದಲನೇ ವೀಕಲ್ಲಿ ಬಿಡ್ಸೋಕ್ಕಾಗಲ್ಲ. ಕಡಿಮೆ ತುಂಬ ಒಂದು 15,800 ರೂಪಾಯಿ ಹಾಕ್ದವ್ರಿಗೆ ಏನಂದರೆ 3,240 ರೂಪಾಯಿ ಸಮಥಿಂಗ್ ಆಗುತ್ತೆ. ಇನ್ನೊಂದು 1,000 ರೂಪಾಯಿ ಸಾಲ್ಟೇಜ್ ಬಿಡುತ್ತೆ. ಅವಾಗ 1,000 ರೂಪಾಯಿ ಅಷ್ಟೇ ಬಿಡಿಸ್ಬೋದು, ಇನ್ನು ಉಳ್ಕಿದ್ದು ಬಿಡ್ಸೋಕ್ಕಾಗಲ್ಲ. ಬಟ್ ಅಲ್ಲ ಇರೋ ಅಮೌಂಟು 5,000 ಇಲ್ಲ 1,000 ಇರುತ್ತೆ ಬಿಡಿಸ್ಬೇಕಂದ್ರೆ. ಆದರೆ ನಾವು ಬಿಡಿಸೋದು 1,000 ರೂಪಾಯಿ ಆಗುತ್ತೆ. ಸರಿ, ಈಗ ಆಯಿತು, ಒಂದು ಹೋದ್ರೆ ಹೋಗಲಿ ಮುಂದಿನ ವಾರ ಬಿಡಿಸೋಣ ಅಂಥೇಳಿ ಅನ್ನೋದ್ರಷ್ಟೊತ್ತು ಇಲ್ಲಿ ನಮ್ಮದು ಬೇರೆ ಇರ್ತಲ್ಲ, ಇದು 3ನೇ ನಾವು ಹಾಕಿದ್ದು 4ನೇ ತಿಂಗಳು ಅಂದ್ಕೊತೀನಿ. ಅಲ್ಲಿ ಆಗಿದ್ದು ಕತೆ ಹೇಳ್ತಾ ಇರೋದು ಇದು. ಸರಿ, ಹೋದ್ರೆ ಹೋಗಿ ಮುಂದಿನ ವಾರ ಬಿಡಿಸೋಣ ಅನ್ನೋದ್ರಷ್ಟೊತ್ತು 45ನೇ ವಾರ್ಷಿಕೋತ್ಸವದ ಪ್ರಯುಕ್ತ ರಜೆ ಘೋಷಣೆ ಮಾಡ್ತಾರೆ. ಅವರ ಆ್ಯನಿವರ್ಸರಿ 45ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಅಂತೇಳಿ. ಓಕೆ, ಅದು ಯಾವತ್ತು ಓನ್ಲಿ ಗುರುವಾರ. ಅದು ಗುರುವಾರನೇ. ಯಾಕಂದರೆ ತುಂಬ ಜನ VIP 3 4 ಇರೋದೇ ಆ ದಿವಸ. ಹಂಗಾಗಿ ಯಾವತ್ತು ವಿಡ್ರಾ ಕೊಡಲ್ಲ. ತುಂಬ ಜನ ಅಮೌಂಟ್ ಹಾಕಿರೋರು ಕೂಡ VIP 3 ಅವಾಗೇನೇನ. ಸೊ ಇದನ್ನು ಪ್ರಶ್ನೆ ಮಾಡಬಾರ್ದು. ಅಂದರೆ ಶುಕ್ರವಾರ ಇದನ್ನು ಪ್ರಶ್ನೆ ಮಾಡಬಾರ್ದು ಅಂತ. ಈ VIP 3 4ನವರು ಮತ್ತು ಅವ್ರು ರಚ್ಚಿಗೆದ್ದು ಯಾರನ್ನೂ ಸೇರ್ಸೋಕೆ ಹೋಗಲ್ಲ ಅಥವಾ ಅಪ್ಗ್ರೇಡ್ ಮಾಡ್ಸೋಕೆ ಹೋಗಲ್ಲ. ಅವಾಗ ಇವ್ರಿಗೆ ಲಾಸ್ ಆಗಿಬಿಡುತ್ತೆ. ಅಲ್ಲಿ ಒಂದೇ ವಾರಕ್ಕೆ ತುಂಬ ಜನ ಟ್ರಸ್ಟ್ ಮಾಡೋದು ತುಂಬ ಕಡಿಮೆ. ಸೊ ಹಂಗಾಗಿ ಶುಕ್ರವಾರ ಇರುತ್ತಲ್ಲ, VIP 1 2ದವರಿಗೆ ವಿಡ್ರಾಲ್ ಕೊಡ್ತಾರೆ. ಯಾಕಂದ್ರೆ ಅವ್ರದ್ದೆಲ್ಲ ಬಿಲೋ 5,000 ಅಮೌಂಟು. ಇದೇ ರೀತಿ ಪ್ರತಿ ಗುರುವಾರ ರಜಾ. ಅದಕ್ಕೆ ರೀಸನ್ ನೋಡಿ, ಇಂಡಿಯನ್ ಎಲೆಕ್ಷನ್ ರಿಸಲ್ಟ್ ಬಂದಿರೋದ್ರಿಂದ ನಮ್ಮ ಬ್ಯಾಂಕ್ಗಳೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾವೆ. ಹಂಗಾಗಿ ಮತ್ತೆ ಗುರುವಾರ ರಜಾ. ಬರೀ ಗುರುವಾರನೇ, ಬೇರೆ ದಿವಸ ಎಲ್ಲ ಇರುತ್ತೆ. ಬಟ್ ಎಲೆಕ್ಷನ್ ರಿಸಲ್ಟ್ ಯಾವಾಗ ಬಂದಿದ್ದು ಗೊತ್ತಾ? ಮಂಗಳವಾರ ಬಂದಿದ್ದು. ಬುಧವಾರ ರಜೆ ಕೊಟ್ಟಿಲ್ಲ, ಗುರುವಾರ ಕೊಡ್ತಾರೆ. ಈ ಥರ. ಮತ್ತು ಇನ್ನೊಂದು ದಿವಸ GMR ಆ ಕಂಪ್ನಿ ಓನರ್ ಟೈಸನ್ ವೆಬ್ಬರ್ ಅಂತವನು, ಯಾವನೋ ಬೋಳಿ ಮಗ, ಅವನ ಒಂದು ಬರ್ತಡೇಗೂ ರಜಾ, ಅದು ಕೂಡ ಗುರುವಾರನೇ. ಈ ಥರ 3 ರಜೆ ಆಯ್ತು. ಅಲ್ಲಿಗೆ ಎಷ್ಟಾಯಿತು? 21 ದಿವಸ ಆಯಿತು. ಇದನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ಅವ್ರ ID ಬ್ಲಾಕು. ಹಾಗೇನೆ ಬರ್ಡೇ ನಿಜ ಅಂತ ಪ್ರೂವ್ ಮಾಡೋಕೆ ಒಂದು ಫೇಕ್ ವಿಡಿಯೋ ಬೇರೆ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಈ ರೀತಿಯಾಗಿ 21 ದಿವಸ ಕಳೀತು. ಇವಾಗ ಜನ ಫೋರ್ಸ್ ಹಾಕಿ ಕೇಳ್ತಾ ಹೋದ್ರು. ಕೇಳ್ತಾರೆ ವಿಡ್ರಾಲ್ ಬೇಕು. ಮತ್ತು ಬರೀ ಥರ್ಸ್ಡೇನೇ ನಿಮಗೆ ಫಂಕ್ಷನ್ ಇರೋದಾದರೆ ವಿಡ್ರಾನ ಫ್ರೈಡೇ ಕೊಡಿ ಅಂತ. ಇಲ್ಲ ಪ್ಲ್ಯಾನ್ ಮಾಡಿದವರಿಗೆ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದವ್ರಿಗೆ ಗೊತ್ತಿರಲ್ವಾ, ಅದಕ್ಕೆ ಇನ್ನೊಂದು ಪ್ಲ್ಯಾನು ಏನಂದರೆ ವಿಡ್ರಾಲ್ ರೂಲ್ಸ್ನ ಚೇಂಜ್ ಮಾಡ್ತಾ ಇದ್ದೀವಿ. ಇನ್ಮೇಲಿಂದ ನೀವು ಸೋಮವಾರದಿಂದ ಶುಕ್ರವಾರದವರೆಗೂ ವಿಡ್ರಾ ಮಾಡ್ಬೋದು ಅಂತ ಹೇಳ್ತಾರೆ. ಇದು ತುಂಬ ಎಂಪ್ಲಾಯೀಸ್ಗಳಿಗೆ ಖುಷಿ ಕೊಡುತ್ತೆ. ಅಷ್ಟೇ ಅಮೌಂಟ್ ಏನು ಬರಲ್ಲ ಅಂದರೆ ಅವ್ರಿಗೆ ಖುಷಿ ಕೊಡುತ್ತೆ. ಅಮೌಂಟ್ ಏನು ಬರಲ್ಲ ಅವರಿಗೆ. ಈ ಥರ ಯಾಕೆ ಗೊತ್ತಾ? ಇವ್ರು ಕೊಡೋ ರೀಸನ್ ಕೇಳಿ ಗೊತ್ತಾಗುತ್ತೆ. ನ್ಯೂ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅಪ್ಗ್ರೇಡಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಲಾಂಚಿಂಗ್ ದಿಸ್ ಫ್ರೈಡೇ. ಅಂದರೆ ಗುರುವಾರ ಕೂಡ ವಿಡ್ರಾಲ್ ಇಲ್ಲ, ಓಕೆ, ಶುಕ್ರವಾರ ಮಾಡ್ಕೊಳ್ಳಿ ಅಂತಾರೆ. ಆಗ ಒಂದು ದಿವಸ ತಾನೇ ವೇಟ್ ಮಾಡೋಣ ಅಂತ ಸುಮ್ಮನಾದರೆ ಶುಕ್ರವಾರ ಬೆಳಗ್ಗೆ ಮೆಸೇಜ್ ಬರುತ್ತೆ. ತುಂಬ ಎಂಪ್ಲಾಯೀಸ್ಗಳ ಅಕೌಂಟ್ ವೆರಿಫಿಕೇಷನ್ ಅದು ಇರೋದ್ರಿಂದ SBI ಬ್ಯಾಂಕ್ನವರಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಸೊ ನ್ಯೂ ಫೈನಾನ್ಷಿಯಲ್ ಸಿಸ್ಟಮ್ ಅಪ್ಗ್ರೇಡ್ ಆದ ತಕ್ಷಣ ದುಡ್ಡು ಬಿಡಿಸ್ಕೊಳ್ಳಿ ಅಂತಾರೆ. ಆವಾಗ ಆಲ್ರೆಡಿ ತುಂಬ ಜನಕ್ಕೆ ಹಿಂಟ್ ಸಿಕ್ಕಿರುತ್ತೆ ಇದು ಫ್ರಾಡು. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದರೆ ಬರಲಿ ಅಂತ ಕಾಯ್ತಾರೆ. ಈ ಥರ ಕಾಯೋವಾಗ ಸಂಜೆ 5:30ಕ್ಕೆ ಮೆಸೇಜ್ ಬರುತ್ತೆ, ನ್ಯೂ ಫೈನಾನ್ಷಿಯಲ್ ಸಿಸ್ಟಮ್ ಅಪ್ಗ್ರೇಡ್ ಆಗಿದೆ, ನೀವು ಸೋಮವಾರದಿಂದ ಶುಕ್ರವಾರದೊಳಗೆ ಬೆಳಗ್ಗೆ 9ರಿಂದ 5ರವರೆಗೆ ಯಾವಾಗ ಬೇಕಾದರೂ ವಿಡ್ರಾ ಮಾಡಬಹುದು. ಆಗಿನ 45ನೇ ಆನಿವರ್ಸರಿ ಆಫರ್ನ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡಿದ್ದೀವಿ, ಮಿಸ್ ಮಾಡ್ಕೋಬೇಡಿ ಅಂತಾರೆ. ಹೀಗೆ ಅದು ಇದು ಹೇಳ್ಕೊಂಡು 1 ತಿಂಗಳು ಯಾಮಾರಿಸಿ ಆದಮೇಲೆ ಕೊನೆಗೆ ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂಡು ಹೋಗೋಣ ಅಂತ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ. ಹಿಂಗೆ ಅಂದರೆ
ಇವರು ರೆಡಿಯಾಗಿದೆ ಅಂತ ಹೇಳಿದ್ದು ಶುಕ್ರವಾರ. ನ್ಯೂ ಫೈನಾನ್ಸ್ ಸಿಸ್ಟಮ್ಮು ರೆಡಿಯಾಗಿದೆ ಅಂತ ಹೇಳಿದ್ದು ಶುಕ್ರವಾರ ಸಂಜೆ 5:30ಗೆ. ಅಂದರೆ ಎಲ್ಲ ವಿಡ್ರಾ ಟೈಮಿಂಗ್ಸ್ ಮುಗಿದ್ಮೇಲೆ ಬರುತ್ತೆ ಇವರಿಗೆಲ್ಲ ಡೇಟ್ಸ್ಗಳು. 5:30 ಮೇಲೆ ಬಿಡ್ಸೋಕೆ ಬರಲ್ಲ ಅಂತೇಳಿ. ಸೊ ಶನಿವಾರ ರಜಾ, ಭಾನುವಾರನ ರಜಾ, ಸೋಮವಾರ ಬಿಡಿಸ್ಕೊಳ್ಳಿ ಅಂತೇಳಿ. ಈ 2 ದಿವಸ ಗ್ಯಾಪಲ್ಲಿ ಎಷ್ಟು ಜನ ದುಡ್ಡು ಹಾಕ್ತಾರೋ ಹಾಕ್ಲಿ ಅಂತ. ಸೊ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ನೀವು ಮಾಡ್ತಾ ಇರೋಂಥ ಡ್ಯೂಟಿ ಕೂಡ ಅದರ ಪ್ರಯುಕ್ತ ನಿಮಗೆ ವಿಡ್ರಾ ಮಾಡದೇ ಇರೋ ಪ್ರಯುಕ್ತ ಡಬಲ್ ಮಾಡ್ತಾ ಇದ್ದೀವಿ. ಅಮೌಂಟ್ನ ಡಬಲ್ ದುಡ್ಕೊಂಡು ವಿಡ್ರಾ ಮಾಡ್ಕೊಳ್ರಿ ಅಂತ ಸೋಮವಾರದಿಂದ ಡೆಫಿನೆಟ್ಲಿ ವಿಡ್ರಾ ಮಾಡ್ಕೊಳ್ರಿ ಅಂದರು. ಸೊ ತುಂಬ ಜನಕ್ಕೆ ಹೋದಂಥ ನಂಬಿಕೆ, ಇದೇ ಕಂಪ್ನಿ ಇನ್ನೂ ಇದೆ ಅನ್ನೋ ಒಂದು ನಂಬಿಕೆ ಬಂತು. ಸೊ ಆ ನಂಬಿಕೆಯಾಗೆ ಉಳಿತು. ಹೇಳಿದ್ನಲ್ಲ, ಈ ಶುಕ್ರವಾರ ಸಂಜೆಗೆ ಇನ್ನೊಂದು ಪ್ಲ್ಯಾನ್ ಏನಂದರೆ, ಶುಕ್ರವಾರ ಸಂಜೆಗೆ ಇವ್ರದ್ದು ಆಯಿತು 5:30ಗೆ ಮೆಸೇಜ್ ಬಂತು ಸೋಮವಾರ ಬಿಡಿಸ್ಕೊಳ್ರಿ ಅಂತೇಳಿ. ಈಗ ಸೋಮವಾರ ದುಡ್ಡು ಕೊಡಬೇಕಲ್ಲ. ಒಬ್ಬೊಬ್ರದ್ದು ಲಕ್ಷದ ಮೇಲೆ ದುಡ್ಡಾಗಿದೆ ಒಂದೊಂದು ತಿಂಗಳಿಗೆ. ಅಂದರೆ ಅದ್ರಾಗ ಬಡ್ಡಿ ಬಿಡೋ ಸಿಸ್ಟಮ್ ಇದೆ. ಮೀಟ್ರ್ ಬಡ್ಡಿ ಲೆಕ್ಕಕ್ಕೆ 45% ದಿನಕ್ಕೆ 1,000 ರೂಪಾಯಿ, 450 ರೂಪಾಯಿ ದುಡಿಯೋದು. ಲಕ್ಷ ಗಂಟೆ ತಿಂಗಳಿಗೆ 600, ತಿಂಗಳಿಗೆ 100 ರೂಪಾಯಿ ಹಾಕಿದರೆ ದಿನಕ್ಕೆ 100 ರೂಪಾಯಿ ಹಾಕಿ ವರ್ಷಕ್ಕೆ ಬಡ್ಡಿ. ಹಂಗೆ ದಿನದ 100 ರೂಪಾಯಿ ಹಾಕಿದರೆ ಅದಕ್ಕೆ 70 ರೂಪಾಯಿನ ಬರೋ ಅಂಥದ್ದು ಆಫರು ಅವು ಇವು ಎಲ್ಲ ಇದ್ದಾವೆ. ಆ ಥರ ಅವೆಲ್ಲ ಆಗಿರೋ ಸೇರಿ ಒಂದು VIP2, VIP1 ಅವ್ರದ್ದೆಲ್ಲ ಒಂದು 15,000 20,000 ಲೆವೆಲಿಗೆ ಆಗಿರುತ್ತೆ. ಬಟ್ VIP3, 4, 5 ಇವ್ರದ್ದೆಲ್ಲ ಇದನ್ನಲ್ಲ, ಈಗ 5 ಲಕ್ಷ, 10 ಲಕ್ಷ, 50 ಲಕ್ಷ, 50,000 ಈ ಥರ ಎಷ್ಟೊಂದು. ಯಾಕಂದ್ರೆ ಕನಸುಗಳು ಕಟ್ಕೊಂಡು ಬಡ್ಡಿ ಬಿಟ್ಟಿರೋದು ಪ್ಲ್ಯಾನ್ ಮಾಡ್ಕೊಂಡು ಏನೇನೋ ಮಾಡಿರ್ತಾರೆ ಒಳಗಡೆ, ಆ್ಯಪ್ ಒಳಗಡೆ. ಅವರು ಕೂಡ ಈ ದುಡ್ಡು ಹೆಂಗಿದ್ರೆ ಇರ್ತೈತಿ, ಬರೋದು ಅವತ್ತಿಗೆ ಮೆಚ್ಯೂರ್ ಆಗುತ್ತೆ, ಒಂದೇ ಸತಿಗೆ ಬಿಡಿಸ್ಬೋದು. ಆ ಥರ ನಂದೇ ಆಲ್ಮೋಸ್ಟು 78,000 ಏನೋ ಬರಬೇಕಾಗಿತ್ತು ಒಂದು ತಿಂಗಳಲ್ಲಿ. ಈ ಥರ ನಮಗೂ ನಂಬಿಕೆ ಇದ್ದಿದ್ದಿಲ್ಲ, 78,000 ಗಂಟಲೆ ಕೊಡ್ತಾರ ಇವರು, ಕೊಟ್ಟರೆ ದೊಡ್ಡ ಕಂಪ್ನಿ ಆಗುತ್ತೆ, ಇನ್ನೂ ಬೆಳೆಸ್ಬೋದು ಅಂತೇಳಿ. ಅದು ಆಗಲಿಲ್ಲ ಬಿಡಿ. ಈಗ ಏನಾಯಿತು, ಅವತ್ತು ಶುಕ್ರವಾರ ಹೇಳಿದರು, ಸೋಮವಾರ ಬಂತು. ಸೋಮವಾರ ಬೆಳಗ್ಗೆ 9 ಗಂಟೆ ಆಯಿತು. 9 ಆಗಿದ್ದಿಲ್ಲ, 8:30 ಆಯಿತು. ಆಗ ಬಂತು ಇನ್ನೇನು ವಿಡ್ರಾಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಮೆಸೇಜ್ ಬಂತು, ನಮ್ಮ ನ್ಯೂ ವಿಡ್ರಾ ಸಿಸ್ಟಮ್ ರೆಡಿಯಾಗಿದೆ, ನೀವು ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು. ಆದರೆ ಇಂಡಿಯನ್ ಗೌರ್ಮೆಂಟ್ ಇವಾಗ ನಮ್ಮ ಕಂಪ್ನಿನ ಲೀಗಲ್ ಆಗಿ ದೊಡ್ಡ ಕಂಪ್ನಿಯಾಗಿ ಘೋಷಣೆ ಮಾಡ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬ ಎಂಪ್ಲಾಯೀಸ್ ಕೂಡ ಅವರ VIP ಲೆವೆಲ್ನ 20% ಅಮೌಂಟ್ನ ಇನ್ಕಮ್ ಟ್ಯಾಕ್ಸ್ನವರಿಗೆ ಕಟ್ಟಬೇಕು, ಕಟ್ಟಿ ಅಂತಾರೆ. ಓಕೆ, ಕಟ್ಬಿಡೋಣ ಅಂತ ಕಟ್ಬಿಡ್ಬೋದು. ಈ ರಿಟರ್ನ್ಸ್ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಅನ್ನೋ ಒಂದು ದಡ್ರಿಗೆ ಇದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗಿನ ಸಿಚುವೇಶನ್ ಹಾಕಿರೋರೆಲ್ಲ ಮಿಡ್ಲ್ ಕ್ಲಾಸ್ ಆಗಿರೋದ್ರೆ IT ಅಂದ್ರೇನು, ಇನ್ಕಮ್ ಟ್ಯಾಕ್ಸ್ದು ಹೆಂಗೆ ಏನಂತೇಳಿ ಒಂದು ಸ್ವಲ್ಪ ಜನಕ್ಕೆ ಗೊತ್ತು. ಸೊ ಇದನ್ನ ನಂಬಿ ತುಂಬ ಜನ ದುಡ್ಡು ಹಾಕಿ ಕೈ ಸುಡ್ಕೊಂಡ್ರು. ಒಂದು ಸ್ವಲ್ಪ ಜನ ಬರೀ ಈಗ 1,00,000 ರೂಪಾಯಿ ಬರುತ್ತೆ ಅಂದರೆ ಒಂದು 10,000 ರೂಪಾಯಿ ಹಾಕ್ಬಿಡೋಣ ಬಿಡು ಅಂತೇಳಿ ಕೆಲವೊಬ್ರು ಹಾಕಿದ್ರು. ಅದು ಹಾಕಿದ್ಮೇಲೆ ದುಡ್ಡು ಬರಲಿಲ್ಲ ಅವರಿಗೂ. ಅದು ಅವಾಗ ಫ್ರಾಡ್ ಅಂತ ಗೊತ್ತಾಗಿ ಎಲ್ಲರೂ ತುಂಬಾ ಬೇಜಾರಾದರು. ಹಂಗೇನೆ ಏನದು ITದು ಕೆಲವೊಂದು GST ಇರುತ್ತೆ, ಇನ್ಕಮ್ ಟ್ಯಾಕ್ಸ್. ಮತ್ತು ಇನ್ನೊಂದೇನೆಂದರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಪರ್ಸ್ನಲ್ ಆಗಿ ಅರ್ನಿಂಗ್ಸಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಅದು ಒಂದು ಪ್ರೊಸೀಜರ್ ಅಂತ ಇದೆ. ಈ ಡೇಟಲ್ಲಿ ಕಟ್ಟಬೇಕು, ನಿಮ್ಮದು ವರ್ಷ ಎಲ್ಲ ದುಡ್ದಿರೋದು ನೋಡಿ ಕಟ್ಟಿಸ್ತೀವಿ ಅಂತೇಳಿ. ಈ ನನ್ನ ಮಕ್ಕಳು ಇನ್ನೂ ದುಡ್ಡೇ ಇಲ್ಲ, ಅಕೌಂಟಿಗೆ ದುಡ್ಡೇ ಬಂದಿಲ್ಲ, ನೀವು ಟ್ಯಾಕ್ಸ್ ಕಟ್ಟಿ ಇರ್ತಾರೆ. ಆವಾಗಲೇ ಗೊತ್ತಾಗ್ಬಿಡುತ್ತೆ ಫ್ರಾಡ್ ಅಂತೇಳಿ. ಎಲ್ಲ ಬರೀ ಮೊಬೈಲಲ್ಲಿ ಬೈಕೊಂತ, ವಾಟ್ಸಪ್ಪಲ್ಲಿ ಬೈಕೊಂತ, ಅದು ಇದು ಮಾಡ್ಕೊಂತ ಸುಮ್ಮನೆ ಆಗೋದೇನೆ. ಈ ರೀತಿ ತುಂಬ ಫ್ರಾಡ್ಸ್ಗಳು. ಇಲ್ಲಿಗೆ ಮುಗಿಯುತ್ತೆ, ನೀವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ನವ್ರ ಅಂದಮೇಲೆ ಇದೇ ಪರಿಸ್ಥಿತಿನೇ. ಈಗ ನೀವು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀರಾ, ಎಷ್ಟು ದಿವಸ ಅಂತ ಕೊಡ್ತೀರಾ, ಸರಿ ಪೊಲೀಸ್ ಸ್ಟೇಷನ್ಗೆ ಯಾರ ಮೇಲೆ ಅಂತ ಕೊಡ್ತೀರಾ, ಹಿಂಗಾಗಿದೆ ಸೈಬರ್ ಕ್ರೈಮಲ್ಲಿ ಕೊಡ್ತೀರಾ. ಅವ್ರಿಗೆ ದಿನ ಇದನ್ನೇ ನೋಡಿ 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 ಅವ್ರು ಬಾಯಿ ಬಡ್ಕೊಂಡಿರ್ತಾರೆ. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ಅನ್ಅಫಿಷಿಯಲ್ ಆಗಿರೋ ಅಕೌಂಟ್ಗಳಲ್ಲಿ ಹಾಕಬೇಡಿ, ಅವು ಯಾವುದೂ ಬರಲ್ಲ, ನಿಮಗಿದು ಆಗುತ್ತೆ ಅಂತೇಳಿ ತುಂಬ ಕಡೆ ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ಅದಾಗಿ ಕೂಡ ಹಾಕೋವಾಗ ನಾವೊಂದು ಟ್ರಸ್ಟ್ ಇಟ್ಟೇ ಹಾಕಿರ್ತೀವಿ, ಹೌದಾ. ಅವ್ರ ಮಾತು ಕೂಡ ಕೇಳಿರಲ್ಲ. ಸೊ ಹಾಕಿದ್ಮೇಲೆ ಅಲ್ಲಿಗೆ ಹೋದಾಗ ಅವ್ರು ಇನ್ನೇನು ಮಾಡ್ತಾರೆ, ಒಂದು ಕಂಪ್ಲೇಂಟ್ ತಗೊತಾರೆ ಡಿಪಾರ್ಟ್ಮೆಂಟ್ ಅವರು, ಸಿಕ್ಕರೆ ಹೇಳಿ ಕಳಿಸ್ತೀವಿ ಅಂತಾರೆ. ಸಿಗಲ್ಲ ಅನ್ನೋದು ಗೊತ್ತು. ನಾವು 1000 ಜನ ಹೋಗಿ ಆಫೀಸ್ ಮುಂದೆ ಇದನ್ನ ಧಿಕ್ಕಾರ ಕೂತ್ಕೊಂಡು ನಮಗೆ ನ್ಯಾಯ ಕೊಡಿಸಿ ಅಂದರೂ ಕೂಡ ತಪ್ಪು ನಮ್ಮದೇನೆ, ಅವ್ರದ್ದೆಲ್ಲ ತಪ್ಪು. ಈಗ ಫ್ರಾಡ್ಸ್ಟರಲ್ಲಿ ಕೆಲವೊಂದು OTP ಇಂದ ಬಂದಿದೆ, ದುಡ್ಡು ಕಳುವಾಗಿದೆ ಅಂತಾರಲ್ಲ, ಅವು ಪರ್ಸ್ನಲ್ ಆಗಿ ಅವು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಪ್ಪಾಗಿರುತ್ತೆ. ನಮ್ಮ ಕಡೆಯಿಂದ ಕಳಿಸ್ಬೇಡ ಅಂತ ಹೇಳಿದ್ರು ಕಳಿಸಿರ್ತೀವಿ. ಆ ಥರ ತಪ್ಪಾಗಿದ್ದಾಗಲೇ ಆ ಫ್ರಾಡ್ಸ್ಟರ್ಸ್ಗಳು ಸಿಗಲ್ಲ. ಇನ್ನು ಇಷ್ಟೊಂದು ಜನಗಳಿಗೆ ಮೋಸ ಮಾಡಬೇಕು ಅಂತ ಇದ್ದಾರೆ ಅಂದಮೇಲೆ ಅವರೆಲ್ಲದಕ್ಕೂ ರೆಡಿಯಾಗೇ ಇರ್ತಾರೆ. ಅದರಲ್ಲಿರೋ ಒಂದು ಏರಿನ್ ಅನ್ನೋದು, ಇನ್ನೊಂದು ನ್ಯಾರೈಟೋ, ನೆಪ್ಚೂನ್, ಇವೆಲ್ಲ ಗ್ರಹಗಳ ಹೆಸರಲ್ಲಿ
ಕಂಪ್ನಿ ನಡೆಸ್ತಿದ್ದಾರೆ ಅಂದಾಗಲೇ ನಾವು ನಂಬ್ಕೋಬೇಕಿತ್ತು ಇದು ಫ್ರಾಡು ಹಾಕ್ಬಾರ್ದು ಅಂತೇಳಿ. ಬಟ್ ಹಾಕಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಿದೆ ಅಮೌಂಟು. ಈ ರೀತಿಯಾಗಿ ತುಂಬ ಫ್ರಾಡ್ಸ್ಗಳು ಮೊದಲಿಗೆ ದುಡ್ಡಿನ ಆಸೆ ತೋರಿಸಿ ಆಮೇಲೆ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ತಿಳಿದಾಗಿರೋಗೆ ಈಗ ಫ್ರಾಡ್ ಮಾಡಿರೋ ಫ್ರಾಡ್ಸ್ ದೋಚಿರೋದು ಆಲ್ಮೋಸ್ಟ್ 70-80 ಕೋಟಿ. ಸೊ ಇದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ದೇ, ಮತ್ತೆ ಯಾರ್ದು ಅಲ್ಲ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹಿಡಿಬೋದಲ್ಲ ಅಂದ್ಕೊಂಡ್ರೆ ಸಾಧ್ಯನೂ ಇಲ್ಲ, ಎಲ್ಲ ಪ್ಲಾನ್ ಮಾಡಿರ್ತಾರೆ. ಸೊ ನಾವು ಹೇಳೋದು ಇಷ್ಟೇ ಸ್ನೇಹಿತರೆ, ಈ ರೀತಿ ನಮಗೂ ಅನುಭವ ಆದಮೇಲೆ ಅನಿಸ್ತಾ ಇರೋದು. ಸೊ ಅದೇ 15,800 ರೂಪಾಯಿ ಇಲ್ಲ ಅದೇ 51,000 ರೂಪಾಯಿ ಇದ್ರೆ ಮಗಳ ಫೀಸಿಗೂ ಇಲ್ಲ ಇನ್ನೊಂದಕ್ಕೋ, ಯಾವ್ದಾದ್ರು ಹಾಸ್ಪಿಟ್ಲ್ ಬಿಲ್ಲಿಗೋ, ಯಾವ್ದಾದ್ರು ಟ್ರೀಟ್ಮೆಂಟ್ಗೋ, ಅಥವಾ ಮನೆ ಬಾಡಿಗೆ, ಮತ್ತೊಂದು ಇದು ಎದಕ್ಕಾದ್ರೂ ಯೂಸ್ ಆಗುತ್ತೆ ಅನ್ನೋ ಒಂದು ಕೊರಗು ಸಾಯೋವರೆಗೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನೀವು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮೆಲ್ಲರಿಗೂ ಹಂಚ್ಕೊಳ್ಳಿ. ಈ ಥರ ಫ್ರಾಡ್ ಆಗ್ತಿರೋಂತಹ ಜನಗಳಿಗೆ ಆಗಬೇಡಿ ಅಂತ ಹೇಳಿ. ಯಾಕಂದರೆ ಪೊಲೀಸ್ ಸ್ಟೇಷನಿಗೆ ಹೋದ್ರೂ ಅವ್ರದ್ದೇ ಡೈಲಿ ಆಗ್ತಾ ಇರೋ ಕೇಸಲ್ಲಿ ಇರೋವಂಥ ಸಿಸ್ಟಮಲ್ಲಿ 100 ಜನಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಏನೂ ಮಾಡೋಕ್ಕಾಗಲ್ಲ. ಮತ್ತು ಹೈ ಪ್ರೊಫೈಲ್ಸ್ ಕೇಸ್ಗಳು ಅವನು ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ. ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಹಗಲೆಲ್ಲ ಹೋಗಿ ನಾವು ಪ್ರೆಷರ್ ಹಾಕಿರೂ ಎಸ್ ನಿಜ, ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ಬೇಕು, ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ. ಡಿಲೇ ಆಗುತ್ತೆ, ಅವರಿಗೆ ಇದಕ್ಕಿಂತ ಮುಂಚೆ ಬಂದಿರೋಂಥ ತುಂಬ ಕೇಸ್ಗಳಿರ್ತವೆ. ಸೊ ಅವನ್ನೆಲ್ಲ ಪೂರೈಸ್ಕೊಂಡು ನಿಮಗೆ ಬರೆದು ಅವೇನೋ ಮಾಡಿ ಎಲ್ಲ ನಿಮ್ಮ ಅಮೌಂಟ್ ನಿಮಗೆ ಬರೋ ಅಷ್ಟೊತ್ತಿಗೆ ಒಂದು 2 ವರ್ಷ 3 ವರ್ಷ ಬೇಕಾಗ್ಬೋದು. ಸೊ ಅಲ್ಲಿ ಮಟ್ಟ ನೀವು ಅಡ್ಡಾಡಕ್ಕೆ ರೆಡಿ ಇದ್ದರೆ ಕೇಸ್ ಕೊಟ್ಟು ಮಾಡಿ, ಅಥವಾ ನಮ್ಮಿಂದ ನಾವು ಕೇಸ್ ಕೊಡೋದ್ರಿಂದ ಈ ಥರದ ಫ್ರಾಡ್ಸ್ಗಳು ನಿಲ್ತವೆ ಅನ್ನೋ ಒಂದು ನಂಬಿಕೆ ಮೇಲೆ ಕೊಟ್ಟು ಬೇಕಾದ್ರೆ ಸುಮ್ಮನಾಗೋದಿದ್ರೆ ಹಾಗೆ, ಅದಕ್ಕೇನಿಲ್ಲ. ಆದರೆ ಇನ್ನೊಂದು ಹಿಂಟ್ ಅಂತ ಹೇಳಿರ್ತೀನಿ ಇದರಲ್ಲಿ. ನೀವೇನು ಗೊತ್ತಾ, ಇದರಲ್ಲಿ ಅವರು ಪ್ರಾಪರಾಗಿ ಗೂಗಲ್ ಪೇ, ಫೋನ್ಪೇ ಈ ಥರದ್ರಿಂದ ನೀವು ಗೂಗಲ್ ಪೇ ಅಥವಾ ಫೋನ್ಪೇಯಿಂದ ಅಮೌಂಟ್ ಹಾಕಕ್ಕೆ ಹೋದರೆ ಬರೀ 2,000 ಸಾವಿರ ಅಷ್ಟೇ ಹೋಗೋದು. ಒಂದು ಪೇಟಿಎಮ್ಮಿಂದ ಹಾಕಬೇಕು. ಪೇಟಿಎಮ್ಮಿಂದ ಬೇಕಾದ್ರೆ 15,800 40,000 ಅಷ್ಟು ಹೋಗುತ್ತೆ. ಬಟ್ ಹೋಗೋ ರೀತಿ ಯಾವುದು, ಪೇಟಿಎಮ್ ಟು ಪೇಟಿಎಮ್ ಹೋಗಲ್ಲ. ಪೇಟಿಎಮ್ ಟು ಪೇಟಿಎಮ್ ಹೋಗೋದಾಗಿದ್ದರೆ ನಾವು ಇವ್ರನ್ನೆಲ್ಲ ಆರಾಮಾಗಿ ಹಿಡಿದಾಕ್ಬೋದಿತ್ತು. ಈ ರೇಸರ್ ಪೇ, ಎಲ್ ಪೇ, ಕ್ಯೂ ಪೇ ಅನ್ನೋ ಒಂದು ಸೈಟ್ಸ್ ಬರುತ್ತೆ. ಆ ಸೈಟ್ಸ್ಗಳ ಮುಖಾಂತರ ನಮ್ಮ ಟ್ರಾನ್ಸಾಕ್ಷನ್ ಅವ್ರ ಅಕೌಂಟಿಗೆ ಹೋಗುತ್ತೆ. ಸೊ ಇವೆಲ್ಲ ಹೇಗಂದರೆ ತುಂಬ ಕಾನ್ಫಿಡೆನ್ಷಿಯಲ್. ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ಆ ಅಮೌಂಟು ಯಾರಿಗೆ ಹೋಯ್ತು ಏನು ಅನ್ನೋದನ್ನೆಲ್ಲ ತುಂಬ ಕಾನ್ಫಿಡೆನ್ಸ್ ಆಗಿ ಒಂದು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ಆ ಥರದ ಒಂದು ಸೈಟ್ಗಳಿವು, ತುಂಬ ಟ್ರಸ್ಟೆಡ್ ಸೈಟ್ಸ್ಗಳು. ಸೊ ಅದ್ರ ಮುಖಾಂತರ ಮಾಡಿದಾಗ ಅವರು ಕೂಡ ಯಾರು ಹಾಕಿರೋದು ಹಿಂಗೆ ಬೇಕು ಅಂದರೆ ಅಷ್ಟು ಈಸಿಯಾಗಿ ಡಾಟಾ ಎಲ್ಲ ಕೊಡಲ್ಲ. ಸೊ ಈ ಥರ ಆಗಿ ತುಂಬ ಕಷ್ಟದ ಒಂದು ಪರಿಸ್ಥಿತಿ. ಇವ್ರನ್ನ ಹಿಡಿಬೇಕು ಅಂದರೆ, ಸೊ ಇವ್ರನ್ನ ಹಿಡಿಯೋಕ್ಕಂತೂ ಆಗಲ್ಲ, ಬಟ್ ಇವರಿಂದ ದೂರ ಅಂತೂ ಇರ್ಬೋದು. ಅದು ನಿಮ್ಮ ಕೈಯಲ್ಲಿದೆ. ಸೊ ನನಗನ್ಸಿದ್ನ ನನ್ನ ಅನುಭವನ ನಾನು ಇದರಲ್ಲಿ ಹೇಳಿದ್ದೀನಿ. ಇದರಲ್ಲಿ ಏನಾದ್ರು ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ಎಷ್ಟು ಅನಿಸಿದ್ರೆ ನಾನು ಅಷ್ಟು ಹೇಳಿದ್ದೀನಿ. ಇನ್ನೂ ಏನಾದ್ರು ಯಾವ್ದಾದ್ರು ಫ್ರಾಡ್ ಆ್ಯಪ್ಗಳ ಬಗ್ಗೆ ನಿಮಗೇನಾದ್ರು ತಿಳಿದ್ರೆ ಅವನ್ನ ಕೆಳಗಡೆ ಕಮೆಂಟ್ ಮಾಡಿ. ಕೆಳಗಡೆ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ಹಾಗೆಯೇ ಆ ಕಮೆಂಟ್ಸ್ಗಳನ್ನು ಕೂಡ ಸ್ವಲ್ಪ ಜನ ಓದಿ ತಿಳುವಳಿಕೆಗೊಂಡು ಈ ಥರ ಫ್ರಾಡ್ಗಳಿಂದ ದೂರ ಇರಲಿ. ಫ್ರಾಡ್ಗಳಿಂದ ದೂರ ಇದ್ದು ದುಡ್ಡು ಉಳಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಷನ್ಸ್ಗಳ ನಡುವಿನ ಸಂಬಂಧ ಹಾಗೆ ಉಳಿಯಬೇಕಂದ್ರೆ ಈ ಥರ ಹಳ್ಳಕ್ಕೆ ಬೀಳೋ ಒಂದು ಕಂಪ್ನಿಗಳಿಂದ ದೂರ ಇರಿಸೋದು ನಿಮ್ಮೆಲ್ಲರ ಹೊಣೆ. ಸೊ ಹಾಗಾಗಿ ಈ ವಿಡಿಯೋ ಮಾತ್ರ ಕಂಪಲ್ಸರಿ. ಯಾರ್ಯಾರು ಮೋಸ ಹೋಗಿದ್ದಾರೋ ನೀವೆಲ್ಲರೂ, ಮೋಸ ಹೋದವರು ಮತ್ತು ತಿಳುವಳಿಕೆಗೋಸ್ಕರನೋ ಇನ್ನೊಂದಕ್ಕೋ ಯಾವುದೇ ರೀತಿಯಾಗಿ ನಿಮ್ಮ ಸ್ಟೇಟಸ್ಗಳಲ್ಲಿ ಮತ್ತು ನಿಮ್ಮ ಪರ್ಸ್ನಲ್ಲಾಗಿ ಹತ್ರದವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಹಾಗೆ ನೀವು ಯಾರು ಮೋಸ ಹೋಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿ ಎಲ್ಲರಿಗೂ ಶೇರ್ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಥರನೇ ನಂಬಿ ಮೋಸ ಹೋಗಿರುವ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ.